ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆ ಚಾರ್ಜ್ ಶೀಟ್ನಲ್ಲಿ ಅಂದ್ರೆ ದೋಷಾರೋಪ ಪಟ್ಟಿಯಲ್ಲಿ ದರ್ಶನ್ನ ಭೀಭತ್ಸ ಕೃತ್ಯಗಳೆಲ್ಲವೂ ಕೂಡ ಬಯಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ಕೊಲೆಯ ಬಗ್ಗೆ ಹಲವು ಅಂಶಗಳನ್ನ ಉಲ್ಲೇಖಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆಯಲ್ಲಿ ಕಿಲ್ಲಿಂಗ್ ಸ್ಟಾರ್ನ ಕ್ರೌರ್ಯ ಬಹಿರಂಗಗೊಂಡಿದೆ. ಅಂದ್ರೆ ಯಾವ ರೀತಿ ರೇಣುಕಾಸ್ವಾಮಿ ಮೇಲೆ ಮೃಗೀಯ ರೀತಿ ಇವರು ವರ್ತಿಸಿದ್ರು ಅನ್ನೋದ್ರ ಕುರಿತಾಗಿ ಪಿನ್ ಟು ಪಿನ್ ಮಾಹಿತಿಯನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ನಟ ದರ್ಶನ್ ಮೇಲೆ ಹಾಗಿದ್ರೆ ಯಾವೆಲ್ಲ ಸೆಕ್ಷನ್ಗಳು ಅಳವಡಿಕೆ ಆಗಿದೆ ಗೊತ್ತಾ? 302, 201, 120B, 355, 364, 343 ಸೇರಿದಂತೆ ಇನ್ನು ಹಲವು ಸೆಕ್ಷನ್ಗಳು ಅಳವಡಿಕೆ ಮಾಡಲಾಗಿದೆ. ಅಂದ್ರೆ ಏನು? 302 ಅಂದ್ರೆ ಏನು? ಕೊಲೆ ಪ್ರಕರಣ. 201 ಅಂದ್ರೆ ಸಾಕ್ಷ್ಯ ನಾಶ ಮತ್ತು ಸುಳ್ಳು ಮಾಹಿತಿ ನೀಡಿರೋದು. ಇನ್ನು 120B ಕ್ರಿಮಿನಲ್ ಪಿತೂರಿ, 355 ಕ್ರಿಮಿನಲ್ ಪಡೆ ಬಳಸಿ ಅಪರಾಧ ಎಸಗಿರೋದು, ಹಾಗೆ 364 ವ್ಯಕ್ತಿಯ ಅಪಹರಣ, 143 ಕಾನೂನು ಬಾಹಿರ ಸಭೆ ಸೇರುವುದು, 147 ಗಲಭೆ, 148 ಮತ್ತು 49 ಮಾರಣಾಂತಿಕ ಆಯುಧಗಳನ್ನು ಬಳಸಿ ದಾಳಿ ಮಾಡಿರುವುದು, ಹಾಗೆ ಇತ್ಯಾದಿ. ಈ ಎಲ್ಲ ಸೆಕ್ಷನ್ಗಳು ಈಗ ಚಾರ್ಜ್ ಶೀಟ್ನಲ್ಲಿ A2 ಆರೋಪಿ ಮೇಲೆ ದಾಖಲಾಗಿರುವಂಥದ್ದು. ಅಂದರೆ ದರ್ಶನ್ ಮೇಲೆ ದಾಖಲಾಗಿರುವಂತಹ ಸೆಕ್ಷನ್ಗಳು ಇವಾಗಿವೆ. ಈ ಎಲ್ಲ ಸೆಕ್ಷನ್ಗಳಲ್ಲೂ ಕೂಡ ದರ್ಶನ್ ಭಾಗಿಯಾಗಿರೋದು ಖಚಿತವಾಗಿದೆ. ಸ್ವತಃ ವಿಚಾರಣೆಯ ಸಂದರ್ಭದಲ್ಲಿ ನಟ ದರ್ಶನ್ ತಪ್ಪಪ್ಪಿಕೊಂಡಿದ್ದು ಈಗ ದೋಷಾರೋಪ ಪಟ್ಟಿಯಲ್ಲಿ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ನ ಪ್ರತಿ ಲಭ್ಯವಾಗಿದ್ದು ಆ ಚಾರ್ಜ್ ಶೀಟ್ನಲ್ಲಿ ಪ್ರತಿಯೊಂದು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಡೇ 1ನಿಂದ ರೇಣುಕಾಸ್ವಾಮಿ ಕೊಲೆ ಆದ ನಂತರ ಬಾಡಿಯನ್ನು ಡಿಸ್ಪೋಸ್ ಮಾಡಿದ್ದು ಹೇಗೆ, ಈ ಪ್ರಕರಣದಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಮತ್ತೊಂದು ಗ್ಯಾಂಗನ್ನು ದರ್ಶನ್ ಹೇಗೆ ಕಂಡಿಡಿದ್ರು, ಸೊ ಆ ಗ್ಯಾಂಗ್ಗೆ ದುಡ್ಡು ಕೊಟ್ಟಿದ್ದು, ಅದಾದ ಮೇಲೆ ಏನೇನು ಮಾಡಿದ್ರು, ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖಿಸಲಾಗಿದೆ. ಅದರ ಜೊತೆಗೆ ರೇಣುಕಾಸ್ವಾಮಿ ಮೇಲೆ ದರ್ಶನ್ ಮಾಡಿದ ಹಲ್ಲೆ ಯಾವ ರೀತಿ ಇತ್ತು, ಆತ ಕಾಲಿನಿಂದ ಒದ್ದಿರೋದಿರಬಹುದು, ಹಾಗೆ ಬೆಲ್ಟ್ನಿಂದ ಹೊಡೆದಿರೋದಿರಬಹುದು, ಎಲ್ಲ ಅಂಶಗಳನ್ನು ಕೂಡ ಸ್ವತಃ ಈಗ ವಿಚಾರಣೆಯ ಸಂದರ್ಭದಲ್ಲಿ ದರ್ಶನ್ ತನಿಖಾಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿರುವ ವಿಚಾರವನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ ನಟ ದರ್ಶನ್ ಮೇಲೆ ಎಲ್ಲ ಸೆಕ್ಷನ್ಗಳು ಕೂಡ ಅಳವಡಿಕೆ ಮಾಡಲಾಗಿದೆ. 302, 201, 120B, 355 ಸೇರಿದಂತೆ ಇನ್ನು ಹಲವಾರು ಸೆಕ್ಷನ್ಗಳನ್ನು ದಾಖಲಿಸಲಾಗಿದೆ. ಅಂದ್ರೆ ಈಗ ಈ ಚಾರ್ಜ್ ಶೀಟ್ನಲ್ಲಿ ಪವಿತ್ರ ಮತ್ತು ದರ್ಶನ್ ಹೇಳಿದ್ದೇನು, ಏನೇನು ವಿಚಾರಗಳನ್ನ ಅವರಿಬ್ಬರು ಬಾಯ್ಬಿಟ್ಟಿದ್ದಾರೆ ಅನ್ನೋದ್ರ ಕುರಿತಾಗಿ ಒಂದಷ್ಟು ಪಾಯಿಂಟ್ಗಳು ಕೂಡ ನಮಗೆ ಲಭ್ಯವಾಗಿದೆ. ಅದನ್ನು ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. 10 ವರ್ಷಗಳಿಂದ ಪವಿತ್ರ ಗೌಡ ಜೊತೆ ಸಹಜೀವನ ನಡೆಸ್ತಾ ಇದ್ದಂತೆ ದರ್ಶನ್. ಪವಿತ್ರ ಬಗ್ಗೆ ದರ್ಶನ್ ಹೇಳಿರುವಂತಹ ಅಂಶಗಳಿವು. RR ನಗರದ ನನ್ನ ಮನೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿ ಅವರ ಮನೆ ಇತ್ತು. ನನ್ನ ಮತ್ತು ಪವಿತ್ರ ಮನೆಯಲ್ಲಿ ಪವನ್ ಕೆಲಸ ಮಾಡ್ತಾನೆ. 8 ವರ್ಷಗಳಿಂದ ಮನೆ ನೋಡಿಕೊಳ್ಳುವ ಕೆಲಸ ಪವನ್ ಮಾಡ್ತಾ ಇದ್ದಾನೆ. ನಂದೀಶ್ ಆಗಾಗ ಮನೆಯ ಬಳಿ ಬರ್ತಾ ಇದ್ದ. ನಂದೀಶ್ ನನ್ನ ಅಭಿಮಾನಿ. ಇನ್ನು ಲಕ್ಷ್ಮಣ್ 15 ವರ್ಷಗಳಿಂದ ನನ್ನ ಕಾರ್ ಡ್ರೈವರ್ ಆಗಿದ್ದ. ಹಾಗೆ ವಿನಯ್ 3 ರಿಂದ 4 ವರ್ಷಗಳಿಂದ ಸಾಮಾನ್ಯವಾಗಿ ನನಗೆ ಆತ ಪರಿಚಯವಾಗಿದ್ದ. ಇನ್ನು ಮೈಸೂರಿನ ಫಾರ್ಮ್ ಹೌಸ್ ಅನ್ನ ನಾಗರಾಜ್ ನೋಡಿಕೊಳ್ತಾರೆ. ಇನ್ನು ವಿನಯ್ ಸ್ನೇಹಿತ ದೀಪಕ್ ವಿನಯ್ನಿಂದ ಪರಿಚಯ ಆಗ್ತಾನೆ. ಹಾಗೆ 16 ವರ್ಷಗಳಿಂದ ಪ್ರದೋಷ್ ಪರಿಚಯ ಆಗಿದ್ದ. ಮನೆಗೆ ಕೂಡ ಪ್ರದೋಷ್ ಆಗಾಗ ಬಂದು ಹೋಗಿ ಮಾಡ್ತಾ ಇದ್ದ. ಇನ್ನು ಚಿತ್ರದುರ್ಗದ ರಾಘವೇಂದ್ರ ಅಲಿಯಾಸ್ ರಘು ಕೂಡ ನನ್ನ ಅಭಿಮಾನಿ. ದರ್ಶನ್ ಅಭಿಮಾನಿ ಸಂಘವನ್ನ ಕಟ್ಟಿಕೊಂಡು ಆತ ಅಧ್ಯಕ್ಷನಾಗಿದ್ದಾನೆ. ವಿಶೇಷ ಸಂದರ್ಭಗಳಲ್ಲಿ ಮನೆಗೆ ರಘು ಆಗಾಗ ಬಂದು ಹೋಗ್ತಾ ಇದ್ದ ಅಂತ ಈ ಡಿ ಗ್ಯಾಂಗ್ ಇದೆಯಲ್ಲ, ಸೊ ಎಲ್ಲರ ಕುರಿತಾಗಿ
ದರ್ಶನ್ ಹೇಳಿರುವಂತಹ ಮಾತುಗಳಿವು. ಅಂದರೆ ಯಾರ್ಯಾರು ಹೇಗೆ ಪರಿಚಯ ಆದರು, ನಂದೀಶ್ ಯಾರು, ಪವನ್ ಯಾರು, ವಿನಯ್ ಯಾರು, ಲಕ್ಷ್ಮಣ್, ಸೊ ಎಲ್ಲರ ಕುರಿತಾಗಿಯೂ ಕೂಡ ದರ್ಶನ್ ಹೇಳಿರುವಂಥದ್ದು. ಹಾಗೆ ಚಿಕ್ಕಣ್ಣನ ಬಗ್ಗೆ ದರ್ಶನ್ ಏನು ಹೇಳಿದರು, ಚಿಕ್ಕಣ್ಣನ ಬಗ್ಗೆ ದರ್ಶನ್ ಹೇಳಿದ್ದೇನು ಅನ್ನೋದನ್ನು ನೋಡ್ತಾ ಹೋದರೆ, ಚಿತ್ರನಟ ಚಿಕ್ಕಣ್ಣ ಬುಲ್ಬುಲ್ ಸಮಯದಲ್ಲಿ ನನಗೆ ಪರಿಚಯ ಆಗ್ತಾನೆ. ನಟ ಯಶಸ್ ಸೂರ್ಯ ನಮ್ಮ ಜೊತೆಯಲ್ಲೇ ಸಂಪರ್ಕದಲ್ಲಿರ್ತಾನೆ. ಜೂನ್ 8ನೇ ತಾರೀಕು ವರ್ಕೌಟ್ ಮುಗಿಸಿ ನಾನು ಮನೆಯಲ್ಲಿದ್ದೆ. ಇನ್ನು ಮಧ್ಯಾಹ್ನ ಪ್ರದೋಷ್ ಹಾಗೂ ನಾಗರಾಜ್ ಜೊತೆ ಹೋಗಿದ್ದೆ. ಇಬ್ಬರ ಜೊತೆಗೆ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ಹೋಗಿದ್ವಿ. ರೆಸ್ಟೋರೆಂಟ್ನಲ್ಲಿ ವಿನಯ್, ಯಶಸ್ ಸೂರ್ಯ ಕೂಡ ಇದ್ರು. ನಾನು ಹೋದ ಬಳಿಕ ರೆಸ್ಟೋರೆಂಟ್ಗೆ ಚಿಕ್ಕಣ್ಣ ಬಂದರು. ಅಲ್ಲೇ ಮಧ್ಯಾಹ್ನ ಊಟ ಮಾಡಿ ನಾವು ಕುಳಿತುಕೊಂಡು ಮಾತುಕತೆಯನ್ನ ನಡೆಸ್ತಾ ಇದ್ವಿ ಅಂತ ದರ್ಶನ್ ಈಗ ಹೇಳಿರುವಂಥದ್ದು. ಎಲ್ಲ ಅಂಶಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ರೇಣುಕಾ ಸ್ವಾಮಿ ಮೆಸೇಜ್ ಬಗ್ಗೆ ದರ್ಶನ್ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದು, ಮಧ್ಯಾಹ್ನ 3 ಗಂಟೆಗೆ ಪವನ್ ನನಗೆ ಮೊಬೈಲ್ ತೋರಿಸಿದ್ದ. ಪವಿತ್ರಾಗೆ ಗೌತಮ್ ಕಳಿಸಿದ್ದ ಫೋಟೋಗಳನ್ನು ನೋಡಿದೆ. ಖಾಸಗಿ ಅಂಗಾಂಗದ ಫೋಟೋಗಳನ್ನು ಆತ ಕಳಿಸ್ತಾ ಇದ್ದ. ಅಂದರೆ ಗೌತಮ್ ಅನ್ನೋ ಹೆಸರಿನಲ್ಲಿ ಆ ಅಕೌಂಟಿಂದ ರೇಣುಕಾ ಸ್ವಾಮಿ ಏನು ಮೆಸೇಜ್ಗಳನ್ನು ಕಳಿಸಿರ್ತಾನಲ್ಲ, ಸೊ ಆ ಮೆಸೇಜ್ಗಳನ್ನು ದರ್ಶನ್ ಹೇಗೆ ನೋಡಿದ್ರು ಮೊದಲಿಗೆ ಅನ್ನೋದ್ರ ಕುರಿತಾಗಿ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು. ಅಂದರೆ ಮೊದಲು ಪವನ್ ನನಗೆ ಮೊಬೈಲ್ ತೋರಿಸ್ದ, ಆಗ ನಾನು ಆತ ಕಳಿಸಿದ್ದಂತಹ ಎಲ್ಲ ಫೋಟೋಗಳನ್ನು ನೋಡಿದೆ. ಖಾಸಗಿ ಅಂಗಾಂಗದ ಫೋಟೋಗಳನ್ನು ಕೂಡ ಆತ ಕಳಿಸಿದ್ದ. ನಿನ್ನ ರೇಟ್ ಎಷ್ಟು, ರೂಮ್ ಮಾಡ್ತೇನೆ ಬಾ ಅಂತ ಕರೆದಿದ್ದ. ಪವಿತ್ರ ಜೊತೆ ಮಾತನಾಡಿ ಸ್ಟೋನಿ ಬ್ರೂಕ್ಸ್ನಿಂದ ಊಟ ಕಳಿಸಿದೆ. ಪವಿತ್ರ ಊಟ ಮಾಡುವಾಗ ವಿಡಿಯೋ ಕಾಲ್ ಮಾಡಿ ನಾನು ಅವಳ ಜೊತೆ ಮಾತಾಡಿದೆ. ಹಾಗೆ ರೇಣುಕಾ ಸ್ವಾಮಿಯನ್ನ ವಿಚಾರಿಸಿ ಬರೋಣ ಅಂತ ನಾನೇ ಹೇಳಿದೆ ಅಂತ ಸಂಪೂರ್ಣ ಈ ಸ್ಟೋರಿಯ ಕಥೆಯನ್ನ ಹೇಳಿರುವ ಪ್ರತಿಯೊಂದು ಅಂಶಗಳು ಕೂಡ ಈಗ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವಾಗಿದೆ. ಹಾಗೆ ಅಪಹರಣದ ಬಗ್ಗೆಯೂ ಕೂಡ ದರ್ಶನ್ ಮಾಹಿತಿ ಕೊಟ್ಟಿರುವ ಕುರಿತಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಗೊಂಡಿದೆ. ಈ ಕುರಿತಾಗಿ ಏನಿದೆ, ರಘು ಮತ್ತವನ ಸ್ನೇಹಿತರು ಕಿಡ್ನ್ಯಾಪ್ ಮಾಡಿ ಕರೆದುಕೊಂಡು ಬಂದಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಪಾರ್ಕಿಂಗ್ ಶೆಡ್ನಲ್ಲಿ ಇಟ್ಟಿದ್ದಾರೆ ಅಂತ ಪವನ್ ಮಾಹಿತಿಯನ್ನ ನನಗೆ ಕೊಟ್ಟಿದ್ದ. ಎಸ್, ಈಗೇನು ನೀವು ಸದ್ಯಕ್ಕೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಈ ಚಪ್ಪಲಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಗೊಂಡಿರುವಂಥದ್ದು. ಚಾರ್ಜ್ ಶೀಟ್ನ ಪ್ರತಿಯ ಸಮೇತ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಘಟನಾ ಸ್ಥಳದಲ್ಲಿ ಈ ಚಪ್ಪಲಿ ಪತ್ತೆಯಾಗಿರುವ ಕುರಿತಾಗಿಯೂ ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೆ ಅಪಹರಣದ ಕುರಿತಾಗಿ ದರ್ಶನ್ ಏನೇನು ಹೇಳ್ದ ಅನ್ನೋದನ್ನ ನೋಡ್ತಾ ಹೋದರೆ, ರಘು ಮತ್ತವನ ಸ್ನೇಹಿತರು ಕಿಡ್ನ್ಯಾಪ್ ಮಾಡಿ ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ದಾರೆ. ಪಾರ್ಕಿಂಗ್ ಶೆಡ್ನಲ್ಲಿ ಇಟ್ಟಿದ್ದಾರೆ ಅಂತ ನನಗೆ ಪವನ್ ಮಾಹಿತಿ ಕೊಟ್ಟಿದ್ದ. ನಾನು, ವಿನಯ್, ಪ್ರದೋಷ್ ಸ್ಕಾರ್ಪಿಯೋದಲ್ಲಿ ಪವಿತ್ರ ಮನೆಗೆ ಬಂದ್ವಿ. ಇನ್ನು ಪವಿತ್ರಾಳನ್ನ ಕರೆದುಕೊಂಡು ಸಂಜೆ 4:30ಕ್ಕೆ ನಾವು ಶೆಡ್ಗೆ ಹೋದ್ವಿ. ಪವನ್ ಓಡಿ ಬಂದು ರೇಣುಕಾ ಸ್ವಾಮಿಯನ್ನ ತೋರಿಸ್ದ. ಪವಿತ್ರ ಅಕ್ಕನಿಗೆ ಮೆಸೇಜ್ ಕಳಿಸಿದ ವ್ಯಕ್ತಿ ಇವನೇ ಅಂತ ಪವನ್ ನನಗೆ ಹೇಳ್ದ. ಇನ್ನು ರಘು, ದೀಪು, ನಂದೀಶ್ ಕೂಡ ಈ ವೇಳೆ ಅಲ್ಲೇ ಇದ್ರು. ನಾನು ನೋಡಿದಾಗ ರೇಣುಕಾ ಸ್ವಾಮಿ ಬಹಳ ಆಯಾಸಗೊಂಡಂತೆ ಕಂಡಿದ್ದ. ಹಾಗೆ ಬ್ಲೂ ಜೀನ್ಸ್ ಪ್ಯಾಂಟ್ ಮತ್ತು ಶರ್ಟ್ ಅನ್ನ ಹಾಕಿಕೊಂಡಿದ್ದ ಅಂತ ಅಪಹರಣದ ಕುರಿತಾಗಿ ದರ್ಶನ್ ಮಾಹಿತಿಯನ್ನ ಕೊಟ್ಟಿದ್ದು. ಹಾಗೆ ಹಲ್ಲೆ ಮಾಡಿರುವ ಕುರಿತಾಗಿ, ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಿರುವ ಕುರಿತಾಗಿ ದರ್ಶನ್ ಹೇಳಿದ್ದೇನು ಗೊತ್ತಾ, ಮೆಸೇಜ್ ಕಳಿಸಿದ್ದು ನೀನೇನಾ ಅಂತ ಆತನಿಗೆ ನಾನು ಮೊದಲು ಕೇಳಿದೆ. ಅದಕ್ಕೆ ಅವನು ಹೌದು ನಾನೇ ಅಂತ ಉತ್ತರಿಸ್ದ. ಇದು ನಿನಗೆ ಬೇಕಾ, ನಿನ್ನ ಸಂಬಳ ಎಷ್ಟೆಂದು ಕೇಳಿದ್ಯಾ ಅಂತ ನಾನು ಕೇಳಿದೆ. 20,000 ಸಂಬಳದಲ್ಲಿ ಇವಳನ್ನ ಮೇಂಟೈನ್ ಮಾಡೋಕ್ಕಾಗುತ್ತಾ, ಕೆಟ್ಟದಾಗಿ ಬಾ ಅಂತ ಮೆಸೇಜ್ ಮಾಡಿದೀಯಲ್ಲ ಅಂತ ನಾನು ಕೇಳಿದೆ. ನನ್ನ ಪ್ರಶ್ನೆಗೆ ರೇಣುಕಾ ಸ್ವಾಮಿ ಏನನ್ನೂ ಕೂಡ ಉತ್ತರ ಕೊಡಲಿಲ್ಲ. ಕೈನಿಂದ ನಾನು ಆಗ ಹೊಡೆದೆ, ಕಾಲಿನಿಂದ ಎದೆ, ಕುತ್ತಿಗೆ, ತಲೆಗೆ ಬಲವಾಗಿ ಹೊಡೆದೆ.
ಹಾಗೆ ಬಾಗಿದ್ದ ಮರದ ಕೊಂಬೆ ಮುರಿದು ಅದರಲ್ಲೂ ಆತನಿಗೆ ನಾನು ಹೊಡೆದೆ. ನನ್ನ ಕೈಗಳಿಂದಲೂ ಆತನಿಗೆ ನಾನು ಒಂದೆರಡು ಏಟು ಗುದ್ದಿದೆ. ನಂತರ ಕಾರ್ನಲ್ಲಿ ಕುಳಿತಿದ್ದ ಪವಿತ್ರಾಳನ್ನ ಕರೆತರಲು ಹೇಳಿದೆ. ನೀನು ಮೆಸೇಜ್ ಮಾಡುತ್ತಿದ್ದವಳು ಇವಳೇನಾ ಅಂತ ಆತನಿಗೆ ಹೇಳಿದೆ ಅಂತ ರೇಣುಕಾ ಸ್ವಾಮಿ ಹಲ್ಲೆ ಕುರಿತಾಗಿ ದರ್ಶನ್ ಪಿನ್ ಟು ಪಿನ್ ಮಾಹಿತಿಯನ್ನ ಒಪ್ಪಿಕೊಂಡಿರುವ ಕುರಿತಾಗಿ ಎಲ್ಲ ಅಂಶಗಳು ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಗೊಂಡಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.